Excuse me. ಅದಕ್ಕೋಸ್ಕರ ಒಂದು ನಿಮಿಷ ಸರ್ ನಮಸ್ತೆ. ಒಂದು ಬೈಕ್ ತಗೋತೀನಿ. ನಮಸ್ತೆ ಸರ್. ಒಂದು ಬೈಕ್ ತಗೋತೀನಿ ಸರ್ ಜಾತ್ರೆ ಬಗ್ಗೆ. ಇನ್ನು ಒಳಗಡೆ ಹೋಗಿ ಬಂದು ಬರ್ತೀವಲ್ಲ ನಾವು. ಜಸ್ಟ್ ಒಂದು ಬೈಕ್ ಸರ್. ಬೈಕ್ ಸುತ್ತೂರು ಜಾತ್ರೆ ಬಗ್ಗೆ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಒಂದು ವಿಶೇಷತೆ ಇದೆ, ವೈಶಿಷ್ಟ್ಯತೆ ಇದೆ. ಇಲ್ಲಿ ರೈತರನ್ನ ಹಿಡಿದು ಸಾಂಸ್ಕೃತಿಕ ಹಿನ್ನೆಲೆ ಇಟ್ಕೊಂಡು ಎಲ್ಲವನ್ನ ಪ್ರದರ್ಶನಪಡಿಸಲ್ಪಡ್ತದೆ. ಸರ್ಕಾರ ಇದಕ್ಕೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು. ವಿಶೇಷವಾಗಿ ದನಗಳ ಜಾತ್ರೆ ಕೂಡ ನಮ್ಮಲ್ಲಿ ಕೂಡ ಆಗುತ್ತೆ. ಈ ಕಡೆ ಹೇಗೆ ನೀವು ದಕ್ಷಿಣದಲ್ಲಿ ಮಾಡ್ತೀರಿ, ಉತ್ತರದಲ್ಲಿ ಸಿದ್ದೇಶ್ವರ ಜಾತ್ರೆ ಅಂತ ಹೇಳಿ ಮಾಡ್ತಾರೆ. ಅಲ್ಲಿ ಕೂಡ ಭಾಳಷ್ಟು ದನಗಳನ್ನು ಸೇರಿಸ್ತೀವಿ. ನಮ್ಮಲ್ಲಿ ಮಹಾರಾಷ್ಟ್ರದ ದನಗಳು ಕೂಡ ಸೇರ್ತವೆ ಮತ್ತು ದಕ್ಷಿಣದ ದನಗಳು ಕೂಡ ಬರ್ತಾವೆ. ಹಳ್ಳಿಕೇರಿ ನಮ್ಮ ಧಾರವಾಡದಿಂದ ಪ್ರಾರಂಭ ಆದರೆ ಅಲ್ಲಿ ಕೂಡ ಸಿಗ್ತದೆ. ನಮ್ಮಲ್ಲಿ ಕಿಲಾರಿ ಅಂಥೇಳಿ ತಳಿ ಭಾಳ ಜಾಸ್ತಿ ಫೇಮಸ್. ಈ ಜಾತ್ರೆ ನೋಡಿದರೆ ರೈತರಿಗೆ ಇನ್ನೂ ಪ್ರೋತ್ಸಾಹ ಇದೆ ಅಂತಕ್ಕಂಥ ಒಂದು ವಿಚಾರ, ತಿಳುವಳಿಕೆ ಸುತ್ತೂರು ಜಾತ್ರೆಯಿಂದ ಬರ್ತದೆ. ಇದು ಇದೇ ರೀತಿ ಪರಂಪರೆ ಮುಂದುವರಿಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಬಹುಶಃ ಇಲ್ಲಿ ಕೂಡ ಅಂತ ಪ್ರೈಸ್ ಎಲ್ಲೂ ಕೊಡಲ್ಲ ಮೇಡಮ್. ಇಲ್ಲಿ ಕೂಡ ಅಂತ ಪ್ರೈಸ್ ಯಾವುದು ಕೊಡಲ್ಲ. ದನಗಳಿಗೆ 6 ಕ್ಯಾಟಗರಿ ಕೊಡ್ತೀವಿ. ಹಾಲಲ್ಲೂ, 2ಅಲ್ಲೂ, 4ಅಲ್ಲೂ, 6ಅಲ್ಲೂ, ಬಾಯಿ ಹುಡ್ದ ಮೊಳಲ್ಲು ಅಂತ. ಅದೇ ರೀತಿ ಸರಿ ಸ್ವಾಮೀಜಿ ಹಸುಗಳಿಗೆ ಬೇಕು ಅಂತ ರೈತರು ಒತ್ತಾಯದ ಮೇಲೆ ಆ ದನಗಳ ರಾಸಕ್ಕೂ ಸಹ 6 ವಿಭಾಗ ಕೊಡ್ತಾ ಇದ್ವಿ. ಪ್ರತಿ ವಿಭಾಗಕ್ಕೂ 10,000, 7,500, 5,000, 22,000 ಒಂದೊಂದು ಕ್ಯಾಟಗರಿಗಿವೆ. ಹಾಲಲ್ಲೂ, 2ಅಲ್ಲೂ, 4ಅಲ್ಲೂ, 6ಅಲ್ಲೂ, ಬಾಯಿ ಹುಡ್ದ ಮೊಳಲ್ಲು ಎಲ್ಲ ವಿಭಾಗಕ್ಕೂ ಕೊಡ್ತಾ ಇದ್ವಿ. 6ಅಲ್ಲೂ ದನಗಳ ರಾಸಿಗೆ, 6ಅಲ್ಲೂ ಹಸುಗಳ ರಾಸಕ್ಕೂ ಸಹ ಈ ಸರಿ ಸ್ವಾಮೀಜಿಯವರು ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಉದ್ದೇಶ ಏನು ಅಂತಂದ್ರೆ ಇಲ್ಲಿ ಸುತ್ತಮುತ್ತ ರೈತರಿಗೆ ಅನುಕೂಲ ಆಗಲಿ.